ಅತ್ಯಾಚಾರ ಆರೋಪಿಗಳಿಗೆ ಪೊಲೀಸರ ತೀವ್ರ ವಿಚಾರಣೆ ಆಗ್ತಾ ಇದೆ. ಕಾರ್ಕಳ ಯುವತಿ ಮೇಲೆ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಅಲ್ತಾಫ್, ಸೇವಿಯರ್, ರಿಚರ್ಡ್ ಇಬ್ಬರಿಗೂ ಕೂಡ ಪ್ರತ್ಯೇಕ ವಿಚಾರಣೆ ನಡೆಸಲಾಗ್ತಾ ಇದೆ. ಇಬ್ಬರಿಂದಲೂ ಕೂಡ ಪ್ರತ್ಯೇಕ ಹೇಳಿಕೆಯನ್ನ ಈಗಾಗಲೇ ಪೊಲೀಸರು ಕೂಡ ದಾಖಲಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯುವತಿಗೆ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆಕೆಯ ಬಿಯರ್ನಲ್ಲಿ ಮತ್ತು ಬರುವಂತಹ ಔಷಧಿಯನ್ನ ಬೆರೆಸಿ ಆಕೆಯ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿದೆ. ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅವರ ತನಿಖೆ ಆಗ್ತಾ ಇದೆ. ತೀವ್ರ ವಿಚಾರಣೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ. ಅಲ್ತಾಫ್ ಹಾಗೂ ಸೇವಿಯರ್, ರಿಚರ್ಡ್ ಇಬ್ಬರಿಗೂ ಕೂಡ ಪ್ರತ್ಯೇಕ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾರೆ. ಪರೀಕ್ಷಿತ್, ಕಾರ್ಕಳ ಈ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಎಲ್ಲಿವರೆಗೂ ಬಂದಿದೆ, ಏನೆಲ್ಲ ಮಾಹಿತಿ ಲಭ್ಯವಾಗಿದೆ? ಸಭಾ ಸದ್ಯಕ್ಕೆ ಇಬ್ಬರನ್ನ ಅರೆಸ್ಟ್ ಮಾಡಿರುವಂಥದ್ದು, 4 ದಿನಗಳ ಕಸ್ಟಡಿಗೆ ಈಗ ನ್ಯಾಯಾಲಯ ನೀಡುವಂಥದ್ದು. ಹೀಗಾಗಿ ಈಗ ಕಸ್ಟಡಿಗೆ ಸಿಕ್ಕ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನ ತೆಗೆದುಕೊಳ್ಳುತ್ತಿದ್ದಾರೆ ಪೊಲೀಸರು. ಮಂಜಪ್ಪ ಅವರ ತನಿಖಾಧಿಕಾರಿ ಮಂಜಪ್ಪ ಅವರನ್ನ ಮಾಡಲಾಗಿದೆ. ಹೀಗಾಗಿ ಅವರ ನೇತೃತ್ವದಲ್ಲಿ ಈಗ ತನಿಖೆ ಜರುಗಿಕೊಂಡಿರುವಂಥದ್ದು. ಎಲ್ಲ ಆಯಾಮಗಳಂದ್ರೆ ಆತನ ಮೇಲೆ ಈಗಾಗಲೇ ಬಹಳಷ್ಟು ಹಿಂದೂ ಸಂಘಟನೆಗಳು ಡ್ರಗ್ ಪೆಡ್ಲರ್ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಮೂಹಿಕ ಅತ್ಯಾಚಾರ ಅಂತ ಬಹಳಷ್ಟು ಆರೋಪವನ್ನು ಮಾಡಿರುವುದು. ಈ ನಿಟ್ಟಿನಲ್ಲಿ ಎಲ್ಲ ಆಂಗಲ್ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅವನ ಜೊತೆ ಇನ್ನೊಬ್ಬ ಹಚ್ಕೊಂಡಾಗಿದ್ದಾನೆ, ಅವನು ಎಲ್ಲಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವನನ್ನ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆತನನ್ನ ಎಲ್ಲ ಕಡೆ ಅಂದ್ರೆ ಓಡಾಡಿದ ಸ್ಥಳಗಳಿರ್ಬೋದು ಮತ್ತೆ ಬಹಳಷ್ಟು ವಿಚಾರಗಳಲ್ಲಿ ಅದನ್ನ ತುಂಬಾ ಗಂಭೀರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೂ ಸಂಘಟನೆಗೆ ಈಗಾಗಲೇ ಆಕ್ರೋಶರಾಗಿದ್ದಾರೆ. ಮತ್ತೆ ಕಾರ್ಕಳ ಈಗಾಗಲೇ ಬೂದಿ ಗುದ್ದಿದ ಕೆಂಡದಂತಾಗಿರುವಂಥದ್ದು. ಹೀಗಾಗಿ ಆದಷ್ಟು ಬೇಗ ತನಿಖೆಯನ್ನು ಪೂರ್ಣಗೊಳಿಸಿ ಹಿಂದೆ ಇರುವಂತ ಎಲ್ಲ ಇತರ ಅವರ ಸ್ನೇಹಿತರನ್ನು ಕೂಡ ಕರೆದು ವಿಚಾರಣೆ ಮಾಡುವ ಅವಶ್ಯಕತೆ ಇರೋದ್ರಿಂದಾಗಿ ತನಿಖೆ ಈಗ ಬಹಳಷ್ಟು ಮಹತ್ವವನ್ನು ಪಡೆದಿರುವಂತಹ ಸಭಾ. ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.